ಅವನಿಗೆ ಬೇಲಿ ಹಾರೋ ಚಟ. ಆ ಚಟಕ್ಕೆ ಸ್ಕೂಲ್ ಹುಡುಗಿಯೊಬ್ಬಳು ಬಲಿಯಾದ್ಲು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವನು ಹುಡುಗಿ ಪ್ರೆಗ್ನೆಂಟು ಅನ್ನೋ ಸುದ್ದಿ ಕೇಳ್ತಿದ್ದ ಹಾಗೆ ಜಾಗ ಖಾಲಿ ಮಾಡಿದ್ದ. ಆದರೆ ವಾಪಸ್ ಬಂದ ಮೇಲೆ ಆ ಹುಡುಗಿ ಹೊಟ್ಟೆಯಲ್ಲಿರೋದು ನನ್ನ ಮಗು ಅಲ್ಲ ಅಂತಾನೆ. ಅವರ ಪ್ರಕಾರ ಸಂಬಂಧ ಇದ್ದದ್ದು ಆ ಹುಡುಗಿ ಜೊತೆಗಲ್ಲ, ಅವರ ಅಮ್ಮನ ಜೊತೆಗೆ. ಹಾಗಾದರೆ ಅಮ್ಮ ಊಟ ಮಾಡಿದ್ರೆ ಮಗಳು ಹೊಟ್ಟೆ ತುಂಬುತ್ತಾ? ಇವರೆಲ್ಲ ಕೆಂಗೇರಿಯ ಕೊಳಗೇರಿ ನಿವಾಸಿಗಳಾಗಿದ್ದವರು. ಅವರಿಗೋಸ್ಕರ ಸರ್ಕಾರ ವಸತಿ ಗೃಹಗಳನ್ನ ಕಟ್ಕೊಟ್ಟು ಅಲ್ಲಿ ಎಲ್ಲರೂ ಒಂದು ಫ್ಯಾಮಿಲಿಯವರ ತರ ವಾಸವಾಗಿದ್ರು. ಅವರ ಮಧ್ಯೆ ಸಮಸ್ಯೆಗಳು ಶುರುವಾಗಿದ್ದು ನಾಗೇಂದ್ರನಂತ ಒಬ್ಬ ಮನುಷ್ಯನಿಂದಾಗಿ. ಆತನಿಗೆ ಹಗ್ಗ ಕಡಿಯೋ ಚಾಳಿ, ಅದರ ಪ್ರಭಾವನೇ ಅಪ್ರಾಪ್ತಿಯ ರೇಪ್ ಕೇಸು. ಆದ್ರೆ ಅದನ್ನ ಅವನು ಒಪ್ಕೋತಿಲ್ಲ. ಹಾಗಾದ್ರೆ ಅವನು ವಾಸವಾಗಿರೋ ಜಾಗದಲ್ಲಿ ಜನ ಏನಂತಾರೆ ನೋಡೋಣ ಅಂತ ಹೋದವರಿಗೆ ಫುಲ್ ಶಾಕು. ಅಲ್ಲಿ ಕ್ಯಾಮೆರಾ ಕಂಡ ತಕ್ಷಣ ರೇಪ್ ಕೇಸಕ್ಕೆ ಬಂದ್ರ. ಅಸಲಿಗೆ ನಾಗೇಂದ್ರ ಇದ್ದದ್ದು ಆ ಹುಡುಗಿ ಜೊತೆ ಅಲ್ಲ, ಅವಳ ತಾಯಿ ಜೊತೆ ಅಂದ್ರು. ಸರ್, ಇವರು ಅವ್ರ ತಾಯಿ ಇದಾರಲ್ಲ, ಮಗುವ್ರ ತಾಯಿ, ಅವ್ರ ತಾಯಿ ಇವರು ಅಕ್ರಮ ಸಂಬಂಧ ಇಟ್ಕೊಂಡಿದ್ರು 1 ವರ್ಷದಿಂದ. ಅವ್ರ ತಾಯಿನೂ ಇವರು ಅವ್ರ ತಾಯಿನೇ ಮನೆ ಕರ್ಕೊಂಡೋಗಿ ಮನೇಲಿ ಹಾಕಿ ಬೀಗಗಳು ಹಾಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ರು. ನಾವೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಗಲಾಟೆ ಎಲ್ಲ ಮಾಡಿದ್ದಕ್ಕೆ ಅರೈಸ್ಕಿ ಮಗಳ ಪರಿಸ್ಥಿತಿ ನೋಡಿ ಮರುತ್ತಾ ಇರೋ ತಾಯಿ ಮೇಲೆ ಇವರು ಗೂಬೆ ಕೂರ್ಸೋದಕ್ಕೆ ನೋಡ್ತಾ ಇದ್ದಾರಾ ಅನ್ನಿಸ್ತು ನಮಗೆ. ಏನ್ ಮಾತು ಅಂತ ಆಡ್ತೀರಾ ಅನ್ನೋಷ್ಟರಲ್ಲಿ ಹತ್ಕೊಂಡು ಹೊರಬಂದವಳು ಆರೋಪಿಯ ಅತ್ತೆ. ನನ್ನ ಮಗಳು ಬಸರಂಗಿಸ ಸರಿ ಮನೆಗೆ ಯಾಕೆ ಬರಲ್ಲ ಅಂತ ಕೇಳಿದ್ರೆ ನಾನು ಜಗಳ ಇಟ್ಕೊಂಡು ಅವ್ರ ಅಣ್ಣ ಹತ್ರ ನಮ್ಮ ಹತ್ರ ಮಾತಾಡ್ತಾ ಇಲ್ಲ. ಅವಳು ಸುಳ್ಳೆ ಮಾತು ಕೇಳಿ ನಮ್ಮ ನೋಡಿಯೋದು, ಹೆಂಡ್ತಿ ನೋಡಿಯೋದು. ನಾವಿಲ್ಲಿ ಕೂಲಿ ಮಾಡ್ಕೊಂಡು ಬಂದಿದ್ದೀವಿ ಸರ್. ನಮ್ಮ ಪಾಗಡನ ಕೇಳಿದ್ರೆ ನಿಮ್ಗೆ ಯಾಕಂಬದು ಹೊಡಿಯೋದು ಹೇಳ್ತೀನಿ. ಆ ಹುಡುಗಿ ಏನು ಮಾತಾಡೋದೇ ಇಲ್ಲ ಸರ್, ಸುಮ್ಮನೆ ಇರ್ತಾಳೆ. ಬಸ್ರಂಗೆ ಸಾಕಿಲ್ಲ ಸರ್, ನಾವೆಲ್ಲ ತಗೊಬಂದು ಹಾಕಿದ್ದೀವಿ. 2 ಲಕ್ಷ ಇಲ್ಲಿ ಸಾಲ ಮಾಡಿ ಸೀಟ್ ಎತ್ತಿವಾಗ ಏನು ಸರ್ ಅವ್ರ ಮಗಳಿಗೆ ಏನಾಗ್ಬೇಕು ನನ್ನ ಮಗಳಿಗೆ? ಹೀಗೆ ಆ ಹೆಂಗಸನ್ನಾಗಿಟ್ಕೊಂಡು ನನ್ನ ಮಗಳಿಗೆ ಕೊಡಬಾರದ ಹಿಂಸೆಯನ್ನೆಲ್ಲ ಕೊಟ್ಟ ಅಂತ ಆಕೆ ಕಣ್ಣೀರ್ ಹಾಕ್ತಾ ಇದ್ರೆ, ಮತ್ತೊಂದ್ ಕಡೆಯಿಂದ ಆಕೆಯ ಪ್ರೆಗ್ನೆಂಟ್ ಮಗಳು ಬಂದ್ಲು. ಆಕೆ ಮತ್ತು ಶಾಕಿಂಗ್ ನ್ಯೂಸ್ ಒಂದನ್ನ ಹೇಳಿದ್ಲು. ಆ ಪಾಪಿ ನಾಗೇಂದ್ರ ಈ ಹೆಂಡತಿಯ ಕಣ್ಣೆದುರಿಗೆ ಇನ್ನೊಬ್ಬಳ ಜೊತೆ ಹೋಗ್ತಿದ್ದಂತೆ. ಇಬ್ರು ಬಾಗಿಲಾಕೊಂಡು ಏನೇನ್ ಮಾಡಿದ್ರು ಈಗ ನೋಡಿದ್ರೆ ಈ ಹುಡುಗಿ ಪ್ರೆಗ್ನೆಂಟ್ ಅಂತಿದ್ದಾರೆ. ಎಲ್ಲ ಅವಳ ಅಮ್ಮನದ್ದೇ ಕಿತಾಪತಿ ಅಂದ್ಬಿಟ್ಲು ಆಕೆ. ಸರ್, ಮೊದಲಿಂದ ಸಂಬಂಧ ಇತ್ತು ತಾಯಿ ಕಡೆ. ಒಂದ್ಸರಿ ಜಗಳ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ನಮ್ಮ ಸಂಬಂಧ ಎಲ್ಲ ದೂರ ಮಾಡ್ಕೊಂಡಿದ್ದೀವಿ. ನಾನು ಗಂಡನ ಕಡೆನೇ ಬಂದೆ, ಒಳ್ಳೆಯವ್ರು ಆಗ್ತಾರ ಅಂತ. 2 ವರ್ಷದಿಂದ ಈ ಥರ ನಡೀತಾ ಇದ್ದೆ. ಅವಳೇ ಮನೆ ಒಳಗಡೆ ಕರ್ಕೊಂಡು ಬೀಗ ಹಾಕ್ಕೊತ ಇದ್ಲು. ಒಳಗಡೆ ಏನು ನಡೀತಾ ಇತ್ತು ಏನೋ. ಇವಾಗ ನೋಡಿದ್ರೆ ಈ ಥರ ಕೇಸ್ ಮಾಡಿಬಿಟ್ಟು ಅವಳೇ ಇದೆಲ್ಲ ಮಾಡಿ, ಅವಳ ತಾಯಿನೇ ಮಾಡಿರ್ತಾಳೆ. ಒಳಗಡೆ ಬಿಟ್ಟು ಬೀಗ ಹಾಕಿ ಅವಳೇ ಬಲವಂತಾಗಿ ಮಾಡಿರ್ತಾಳೆ ಸ್ವಾಮಿ. ನಮ್ಮ ಯಜಮಾನ್ರು ಏನೂ ಗೊತ್ತಿಲ್ಲ ಆ ಥರ. ಅವರೆಲ್ಲ ತಾಯಿದು ಸಂಬಂಧ ಇದೆ, ಮಗಳದಂತ ನನಗೆ ಗೊತ್ತಿಲ್ಲ. ಅವಳೇ ಎಲ್ಲ ಕಿತಾಪತಿ ಮಾಡ್ತಾವಳ ಅಂತ ಹೇಳ್ತಿದ್ದಾರೆ ಅವರು. ಸಂಬಂಧ ಇದೆ ಅಂತ ಹೇಳಿದ್ದಾರೆ. ಮಗಳದಂತ ಗೊತ್ತಿಲ್ಲ. ಇವಾಗ ಮಗಳ ಮೇಲೆ ನೆಪ್ಪೆ ಕಟ್ಟಕೊಂಡ್ಬಿಡ್ತಾಳೆ. ಏನ್ ಮಾತು ಅಂತ ಆಡ್ತೀಯ ತಾಯಿ? ಯಾವ ಹೆಂಗಸು ತಾನು ಸಂಬಂಧ ಇಟ್ಕೊಂಡ ಗಂಡಸಿನ ತೆಕ್ಕೆಗೆ ತನ್ನ ಮಗಳನ್ನ ಹಾಕ್ತಾಳೆ? ಸಂಸಾರದೊಂದಿಗಿನ ಸಂಬಂಧ ಕಟ್ಟೋದಕ್ಕೆ ನೋಡ್ತಾಳೆ. ಒಂದು, ಅವರ ತಾಯಿ ಜೊತೆ ಇವನಿಗೆ ಸಂಬಂಧ ಇರ್ಲಿಕ್ಕಿಲ್ಲ. ಇಲ್ಲ, ಆಕೆಗೆ ಗೊತ್ತಿಲ್ಲದೆ ಮಗಳ ಮೇಲೂ ಇವನು ಕಣ್ಣು ಹಾಕಿರಬಹುದು. ಅಲ್ಲಿ ತಪ್ಪಂತೂ ನಡೆದಿದೆ. ಅದು ಗೊತ್ತಾಗ್ತಾ ಇದ್ದ ಹಾಗೆ ನಾಗೇಂದ್ರ ಓಡು ಹೋಗಿದ್ದ. ಕೊನೆಗೆ ಇಬ್ಬರಿಗೂ ರಾಜಿ ಮಾಡಿಸೋ ಮಾತಾಡಿದಾಗ ವಾಪಸ್ ಬಂದಿದ್ದ. ಅವನು ವಾಪಸ್ ಬರ್ತಾ ಇದ್ದ ಹಾಗೆ ರಾಜಿ ಬಾಜಿ ಏನಿಲ್ಲ, ನ್ಯಾಯ ಅನ್ಯಾಯ ಕೋರ್ಟಲ್ಲಿ ತೀರ್ಮಾನ ಆಗ್ಬೇಕು ಅಂತ ನಿರ್ಧರಿಸಿಬಿಟ್ರು. ಹಂಗಾಗಿ ರೇಪ್ ಕೇಸು ದಾಖಲಾಯಿತು. ಫೋನ್ ಮಾಡ್ಬಿಟ್ಟು ವಿಷ ಕುಡಿತೀನಿ ನಾನು ಏನೇನೋ ಈ ಥರ ಹೇಳಿರೋದಕ್ಕೆ ಅವರು ಊರು ಬಿಟ್ಟು ಔಟ್ ಆಫ್ ಸೈಡಲ್ಲಿದ್ರು. ತಿರ್ಗಾ ನಮ್ಗೆ ಇದೆಲ್ಲ ವಿಷಯ ಗೊತ್ತಾದ್ಮೇಲೆ ನಾವು ತಿರ್ಗಾ ಕರೆಸ್ಬಿಟ್ಟು ತಿರ್ಗಾ ನಾವೇ ಸಹಾಯ ಮಾಡಿಸಿದ್ದು. ಅವ್ರೇನು ಪೊಲೀಸವರು ಹಿಡ್ಕೊಂಬಂದಿಲ್ಲ ಸರ್, ನಾವೇ ಕರ್ಕೊಂಡ್ಬಂದು ಸ್ಟೇಷನಲ್ಲಿ ಒಪ್ಸಿದ್ದು. ಸರ್ ಹಿಂಗಾಗಿದೆ ಅಂತ ಹೇಳಿದಕ್ಕೆ ನಾವೆಲ್ಲ ನ್ಯಾಯ ಮಾಡ್ತೀವಪ್ಪ ಅಂದರು. ಇವಾಗ ನೋಡಿದ್ರೆ ರೇಪು ಅವು ಇವು ಅಂತ ಸೃಷ್ಟಿಸ್ತಾವ್ರು ಇವರು. ಕೇಸ್ ಯಾರು ಸೃಷ್ಟಿ ಮಾಡಿದ್ರು ಅನ್ನೋದಲ್ಲ, ಆ ಹುಡುಗಿಯ ಹೊಟ್ಟೆಯಲ್ಲಿ ಇವನ ಸೃಷ್ಟಿ ಆಗಿದ್ಯೋ ಇಲ್ವೋ ಅನ್ನೋದು ಪ್ರಶ್ನೆ. ಅದನ್ನ ಕೋರ್ಟು ವೈಜ್ಞಾನಿಕವಾಗಿ ಪರೀಕ್ಷಿಸಿ ನಿರ್ಧರಿಸುತ್ತೆ. ಏನು ಅರಿಯದ ಪುಟ್ಟ ಹುಡುಗಿಯ ಭವಿಷ್ಯಕ್ಕೆ ಕಲ್ಲು ಹಾಕಿದ ಕಾಮಾಂಧರಿಗೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ಈ ಕೇಸು ಸೌದಿ ಅರೇಬಿಯಾದಲ್ಲೇನಾದರೂ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ನಡು ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಕೊಲ್ತಿದ್ದು. ನಮ್ಮ ದೇಶದಲ್ಲಿ ನಡೆದಿರೋದ್ರಿಂದ FIR, ಅರೆಸ್ಟು, ಇನ್ವೆಸ್ಟಿಗೇಷನ್ನು, ಚಾರ್ಜ್ ಶೀಟು, ಕೊನೆಗೆ ಎಲ್ಲ ಪ್ರೂವ್ ಆದರೆ ಶಿಕ್ಷೆ.
ಅಷ್ಟರಲ್ಲಿ ಆ ಬಾಲತಾಯಿಯ ಕಥೆ ಏನಾಗಿರುತ್ತೋ ದೇವರಿಗೆ ಗೊತ್ತು ಅಂತ ಹೇಳ್ತಾ ಇವತ್ತಿನ FIR ಮುಗಿಸ್ತಿದೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.